ಇವತ್ತು ರಾಮನಗರ ಜಿಲ್ಲೆ ಬಗ್ಗೆ ಯಾಕೆ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದವರು ಅನ್ನೋದನ್ನು ಕೂಡ ಮರೆತು ಒಂದು ರಿಯಲ್ ಎಸ್ಟೇಟ್ ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ರಾಮನಗರ ಜಿಲ್ಲೆಯವರು ರಾಜ್ಯದ ಜನನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಮನಗರ ಅಂತೇಳಿ ಕೀಳರಿಮೆ ಏನಾರ ಇದೆಯಾ? ಹಾಗಾದ್ರೆ ರಾಮನಗರ ಅಂತ ಕೀಳರಿಮೆ ಇದೆಯಾ ಅಥವಾ ರಾಮನಗರ ಅಭಿವೃದ್ಧಿನೇ ಆಗಲ್ವಾ? ಈ ರೀತಿ ರಾಜ್ಯ ಸರ್ಕಾರಗಳು ಬಂದಾಗ ಅವರಿಗೆ ಬಂದಂತೆ ಈ ರೀತಿ ತೀರ್ಮಾನಗಳನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಂಗಲ್ ಹನುಮಂತಯ್ಯ ಅಂತ ಪ್ರಥಮ ಮುಖ್ಯಮಂತ್ರಿಗಳು ಇಂಥ ಒಂದು ಇತಿಹಾಸ ಇರ್ತಕ್ಕಂಥ ರಾಮನಗರ ಜಿಲ್ಲೆ ಈ ರೀತಿ ಅವ್ರಿಗೆ ಖುಷಿ ಬಂದಂಗೆ ಇವತ್ತು ಹೆಸರನ್ನ ಬದಲಾವಣೆ ಮಾಡ್ತಾರೆ ಅಂತ ಹೇಳಿದ್ರೆ ಆ ಜಿಲ್ಲೆಯ ಜನರಿಗೂ ಕೂಡ ಮಾಡ್ತಕ್ಕಂಥ ಅಪಮಾನ ಇದು. ನೀವೇ ರಾಜ್ಯದ ಉಪಮುಖ್ಯಮಂತ್ರಿಗಳಿದ್ದೀರಿ, ನಿಮ್ಮದೇ ಸರ್ಕಾರ ಇದೆ. ಇವತ್ತು ಬೆಂಗಳೂರು ಅನ್ನುವ ಹೆಸರಿಟ್ಟರೆ ಮಾತ್ರ ಅಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದ್ರೆ, ಇವತ್ತು ರಿಯಲ್ ಎಸ್ಟೇಟ್ ಆಗ ರಾಜ್ಯದ ಅಭಿವೃದ್ಧಿನೇ ಆಗಾದ್ರೆ, ರಿಯಲ್ ಎಸ್ಟೇಟ್ ಮಾಡೋಕ್ಕಾಗ ರಾಜ್ಯ ಸರ್ಕಾರ ಇರೋದಾಗಾದ್ರೆ, ಈ ರೀತಿ ಎಲ್ಲೋ ಸರ್ಕಾರದ ಆದ್ಯತೆಗಳೇನಿದ್ದಾವೆ, ಆದ್ಯತೆ ಪ್ರಿಯಾರಿಟೀಸ್ ಅಂತ ಕರೀತಾರೆ, ಎಲ್ಲವೂ ಕೂಡ ಇವತ್ತು ಮಾಯ ಆಗ್ತಾ ಇರ್ತಕ್ಕಂಥದ್ದು. ಅಂದಂತೆ ಇವತ್ತು ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತಾ ಇರ್ತಕ್ಕಂಥದ್ದು. ಷಡ್ಯಂತ್ರಗಳು ಮಾಡಿದ್ರು ಸಹ ಮಾಜಿ ಶಾಸಕರು, ಮುಂದೆ 3-4 ಬಾರಿ ಸೋತಂತ ಮುನೇಗೌಡರು, ನನ್ನ ಹಿತಶತ್ರುಗಳು, ಒಳಶತ್ರುಗಳು, ಎದುರುಗಡೆ ಎಲ್ಲರೂ ಸಹ ಅವ್ರು ಎಷ್ಟೇ ಕುತಂತ್ರ ಮಾಡಿದ್ರು ಸಹ ಪ್ರಾಮಾಣಿಕವಾಗಿ ನನ್ನ ಜೊತೆಯಾಗಿ ನಿಂತಂತ ನನ್ನ ಆತ್ಮೀಯ ಸ್ನೇಹಿತರು, ನನ್ನ ಅನೇಕ ಮುಖಂಡರುಗಳು, ರಂಗರಾಜ್ ಅವರು ಇರ್ಬೋದು, ನಮ್ಮ ಅಂಜನಗೌಡರ ತಂಡ ಇರ್ಬೋದು, ನಮ್ಮ ಕಾರ್ಯದರ್ಶಿಗಳ ತಂಡ ಇರ್ಬೋದು, ನನ್ನ ಆತ್ಮೀಯ ಪ್ರಾಣ ಸ್ನೇಹಿತರುಗಳು ಒಂದಷ್ಟು ಜನ ಇರ್ಬೋದು, ಅನೇಕ ಜನರು ಅವರು ಹೆಸರುಗಳು ಹೇಳ್ತಾ ಹೋದ್ರೆ ಸುಮಾರು ಜನ ಅವರೆಲ್ಲರೂ ಎಲೆಮರೆ ಕಾಯ್ತಾರ, ಯಾರು ಮುಖಂಡರುಗಳಲ್ಲದೆ ಇರ್ಬೋದು, ಫಸ್ಟ್ ಲೈನ್ ಲೀಡರ್ಗಳಲ್ಲದೆ ಇರ್ಬೋದು, ಅವರು ಎಲೆಮರೆ ಕಾಯ್ತಾರ ಕೆಲಸ ಮಾಡಿ ಸತ್ಯಕ್ಕೆ ಪ್ರಾಮಾಣಿಕವಾಗಿ ಕೆಲಸಕ್ಕೆ ಬೆಲೆ ಇದೆ ಅಂತೇಳಿ ದೊಡ್ಡಬಳ್ಳಾಪುರ ತಾಲೂಕಿನ ಜನತೆ ತೋರಿಸ್ಕೊಂಡವ್ರೆ. ಇವತ್ತು ಕೊಟ್ಟಿರ್ತಕ್ಕಂಥ ಏನು ಅಭೂತಪೂರ್ವವಾದಂಥ ಒಂದು ಗೆಲುವಿಗೆ ಸಾಕಷ್ಟಂತ ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ಯುವಕ ಮಿತ್ರರು ಅಂದರೆ ಅಂಜನಗೌಡರು ಇರ್ಬೋದು, ನಮ್ಮ ಲೋಕೇಶ್ ಅವರು ಇರ್ಬೋದು, ಅನೇಕರು, ಮತ್ತೆ ಪ್ರಮುಖವಾಗಿ ತಾಲೂಕಿನ ಯುವಕರ ಕಣ್ಮಣಿ ಜನಪ್ರಿಯ ಶಾಸಕರು, ನನ್ನ ಸಹೋದರ ಸಮಾನರಾದಂಥ ಧೀರಜ್ ಮುನ್ರಾಜ್ ಅವರು ನಮಗೆ ಈ ಚುನಾವಣೆಯ ಒಂದು ಸಾರಥ್ಯವನ್ನು ವಹಿಸಿದ್ದು, ಅವರ ಜೊತೆಯಾಗಿ ರಂಗರಾಜ್ ಅವರು, ಅಂಜನಗೌಡರು ಸಹ ಈ ಚುನಾವಣೆಯ ಸಾರಥ್ಯವನ್ನು ವಹಿಸಿ ಅವರಿಗೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಈ ಚುನಾವಣೆಯನ್ನು ನಾನು ನನ್ನ ಆತ್ಮೀಯ ಸ್ನೇಹಿತರು ಒಂದಷ್ಟು ಜನ, ನಮ್ಮ ಕಾರ್ಯದರ್ಶಿಗಳ ತಂಡ, ಹಿರಿಯರು, ಅನೇಕ ಜನ ಹಿರಿಯ ಮುಖಂಡರುಗಳು ಚುನಾವಣೆನ ಫೇಸ್ ಮಾಡಿದ್ವಿ. ಅದಕ್ಕೆ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಬಂಧುಗಳು ಅವರ ಅಧ್ಯಕ್ಷರು ಹೇಳಿ ಎದುರು ನಿಂತಿದ್ದಂಥ ಅಭ್ಯರ್ಥಿ ಗುಣಗಳನ್ನು ಸವಿಸ್ತಾರವಾಗಿ ಹೇಳಿ ರೈತರ ಪರವಾಗಿ ಕೆಲಸ ಮಾಡಬೇಕಾದ್ರೆ ಬೇಕಾಗ್ತದೆ ಅಂತ ಇವತ್ತು ಉಳಿಸ್ಕೊಂಡವ್ರೆ. ಅದಕ್ಕೆ ಮೊದಲನೇದಾಗಿ ನಾನು ಕೃತಜ್ಞತನಾಗಿರ್ಬೇಕಾಗಿರೋದು ನನ್ನ ಈ ಗೆಲುವಿಗೆ ಶ್ರಮಿಸಿದಂಥ ನನ್ನ ಸ್ನೇಹಿತರು. ಯಾಕಂದರೆ ಈ ಚುನಾವಣೆ ಸಾವು ಬದುಕಿನ ಮಧ್ಯೆ ನಡೆದಂಥ ಚುನಾವಣೆ, ಎಲ್ಲ ಶತ್ರುಗಳ ಕಾಟ, ಎದುರುಗಡೆ ಇರ್ತಕ್ಕಂಥ ಶತ್ರುಗಳ ಕಾಟ, ಕೆಲವೇ ನನ್ನ ಆತ್ಮೀಯ ಸ್ನೇಹಿತರು, ನಾನು ಕೂಲಿ ಮಾಡೋದ್ರಿಂದ ಜೊತೆಗಿದ್ದಂಥ ಅನೇಕ ಸ್ನೇಹಿತರು ಹೆಸರು ಹೇಳಿದರೆ ಬೇಡ ತಪ್ಪಾಗ್ತದೆ, ಕೆಲವರು ಪಡ್ಕೊಳಕ್ಕಾಗಲ್ಲ, ಪದೇ ಹೇಳಿದರೆ ಅವರ ಸ್ನೇಹಕ್ಕೆ, ತಾಲೂಕಿನ ಶಾಸಕರ ಬೆಂಬಲಕ್ಕೆ ಹಾಗೂ ಈ ಒಂದು ಚುನಾವಣೆಯಲ್ಲಿ ಶ್ರಮಿಸಿದ ಎಲ್ಲ ನನ್ನ ಪ್ರೀತಿಯ ರೈತಾಪಿ ವರ್ಗದವರಿಗೆ, ನನ್ನ ಕಾರ್ಯದರ್ಶಿ ಮಿತ್ರರಿಗೆ, ನಮ್ಮ ಅಧ್ಯಕ್ಷ ಮಿತ್ರರಿಗೆ, ಮುಖಂಡರುಗಳಿಗೆ ಎಲ್ಲರಿಗೂ ವಂದಿಸ್ತೇನೆ. ನಾನು ಕಾಯ ವಾಚ ಮನಸ್ಸ ಪ್ರಾಮಾಣಿಕವಾಗಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ, ರೈತರ ಮನೆ ಮಗನಾಗಿ ಕೆಲಸ ಮಾಡ್ತೀನಿ ಅಂತ ನನ್ನ ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರುಗಳು ಮತ್ತು ಮುಖಂಡರುಗಳು ಎಲ್ರಿಗೂ ನನ್ನ ಏನು ಇವತ್ತು 156 ಮತಗಳನ್ನು ಹಾಕಿ ಜಯಶೀಲರನ್ನಾಗಿ ಮಾಡಿದಂಥ ಮತದಾರ ಬಂಧುಗಳಿಗೆ
ಅವರೆಲ್ಲರಿಗೂ ನಾನು ಕೃತಜ್ಞತೆ ಆಗಿರ್ತೇನೆ. ಧನ್ಯವಾದಗಳನ್ನು ತಿಳಿಸ್ತೇನೆ.